Hello students, let us start with the new topic in the first year biology. ಅದರಲ್ಲಿ ಸ್ಪೆಷಲಿ ಫಸ್ಟ್ ಟಾಪಿಕ್ ಬೇರೆ ಯಾವುದದು ಲಿವಿಂಗ್ ವರ್ಲ್ಡ್ ಹೆಸರು ಹೇಳ್ತದೆ ಲಿವಿಂಗ್ ವರ್ಲ್ಡ್. ಓಕೆ, ಇಟ್ ಮೀನ್ಸ್ ದಟ್ ಇಟ್ ಇಸ್ ಅ ವೆರಿ ಬೇಸಿಕ್ ಟಾಪಿಕ್ ಫಾರ್ ದಿ ಬಯಾಲಜಿ. ಎಂಟೈರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಯಾಲಜಿಗೆ ಒಂದು ಬೇಸಿಕ್ ಟಾಪಿಕ್ ಇದು ಲಿವಿಂಗ್ ವರ್ಲ್ಡ್ ಅಂತ ಹೇಳಿ. ಓಕೆ, ಸೊ living world, bio means life, ಅಂದ್ರೆ ಜೀವ ಅದರ್ ಲಿವಿಂಗ್ ಅರ್ಥ ಆಯ್ತಲ್ಲ. ಸೊ ಹಂಗಿತ್ತಂದ್ರೆ ವಾಟ್ ಈಸ್ ಲಿವಿಂಗ್, ಒನ್ ಮಾರ್ಕ್ ಕ್ವಶನ್ ಕೇಳಬಹುದು. ವಾಟ್ ಈಸ್ ಲಿವಿಂಗ್ ಅಂತ ಕೇಳ್ತಾನೆ, ಏನಂತ ಹೇಳ್ತೀರಿ ಲಿವಿಂಗ್ ಅಂತಂದ್ರೆ? ಲಿವಿಂಗ್ ಇಟ್ ಈಸ್ ದ ಕಂಡೀಷನ್ ಆಫ್ ದಿ ಆರ್ಗ್ಯಾನಿಸಮ್ which is characterized by, ನೋಡು, what is living? A condition of an organism it is a condition of an organism which is characterized by ಏನು? It is a condition of the living organism which is characterized by the ಏನು? ಒಂದೇದು metabolism and having the capacity of self replicate, self organize and interact is called ಏನಂತೀರಿ? ಲಿವಿಂಗ್ ಅಂದ್ರೇನು? ಲಿವಿಂಗ್ is the condition of an organism which is characterized by metabolism, capacity of self-replication, self-organize and interact is called as the living. So, ಒಂದು ಆರ್ಗ್ಯಾನಿಸಮ್ ಜೀವಂತ ಅದರ್ ಅಂತ ಹೇಳ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಅದೊಂದು ಕಂಡೀಷನ್. ಲಿವಿಂಗ್ is the condition where an organism having the characters like metabolism ಇರಬೇಕು, ಚಯಾಪಚಯ ಕ್ರಿಯೆಗಳು, ಸೆಲ್ಫ್ ರೆಪ್ಲಿಕೇಟ್ ಒಂದು ಈ ಮತ್ತೊಂದಕ್ಕೆ ಜನ್ಮ ನೀಡ್ತಾ ಇರಬೇಕು, ಸೆಲ್ಫ್ ಆರ್ಗನೈಸ್ ಅದರಲ್ಲಿ ಒಂದು ಆರ್ಗನೈಸೇಷನ್ ಇರಬೇಕು, ಸೆಲ್ಸ್ ಟಿಶ್ಯೂಸ್ ಅಂತ ಹೇಳಿ ಆರ್ಗನೈಸೇಷನ್ ಇರಬೇಕು, ಅಂಡ್ ಇಂಟರಾಕ್ಟ್ ಅದು ಮತ್ತೊಂದು ಜೀವಿಯ ಜೊತೆ ಇಂಟರಾಕ್ಷನ್ ಅಲ್ಲಿ ಇರಬೇಕು. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಲಿವಿಂಗ್. ದೆನ್ what are the characteristics of living organism ಅಂತ ಕೇಳ್ತಾರೆ. ಓಕೆ, what are the characteristics of living organism? ಓಕೆ, ನೋಡಿ, what are the characteristics of living organism? ಓಕೆ, ಒಂದು ಜೀವಿಸುತ್ತಿರುವ ವಸ್ತುವಿನ ಗುಣಲಕ್ಷಣಗಳೇನು? ಓಕೆ, ಸೊ ಯಾವ್ಯಾವ ಬರ್ತಾವೆ ಗುಣಲಕ್ಷಣಗಳು ಅಂತಂದ್ರೆ ನೋಡಿ, ನಾನು ಬರೀತೀನಿ. ಸೆಲ್ಯುಲಾರ್ ಆರ್ಗನೈಸೇಷನ್. ಓಕೆ, second one is the metabolism. Third one is the very important one, metabolism ಆದ್ಮೇಲೆ reproduction, and fourth one is the growth, and last one is the response to the stimulations. Response to the stimulations.
These are the very important characteristic features of living organism. ಒಂದು ಬದುಕಿರುವಂತಹ ಜೀವಿಯ ಅಥವಾ ಜೀವಿಸುತ್ತಿರುವಂತಹ ಜೀವಿಯ ಗುಣಲಕ್ಷಣಗಳೇನು ಅಥವಾ ಒಂದು ಜೀವಿ ಬದುಕಿದೆ ಅಂತ ಹೇಳಲಿಕ್ಕೆ ಅದರಲ್ಲಿರಬೇಕಾದಂತ ಮುಖ್ಯ ಗುಣಲಕ್ಷಣಗಳೇನು. ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕೇಳ್ತಾರೆ. ದೆನ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್? ಸೆಲ್ಯುಲಾರ್ ಆರ್ಗನೈಸೇಷನ್, metabolism, reproduction, growth, and another last one is the response to the stimulations. Response to the stimulations. These are the very important characteristics of living organism. Okay, let us study these concepts one by one. One ಆದ್ಮೇಲೆ ಒಂದರಂತೆ ಇವನ್ನ ಕಲಿತಾ ಹೋಗೋಣ. So first ಬರ್ತದೆ ಯಾವುದು? ಸೆಲ್ಯುಲಾರ್ ಆರ್ಗನೈಸೇಷನ್. ಸೆಲ್ಯುಲಾರ್ ಆರ್ಗನೈಸೇಷನ್. What do you mean by the cellular organization? ಹಂಗಂದ್ರೆ ಏನು? Any organism, it is made up of very small structural and functional unit of life that is called as the cell. ಹೌದು. So ಯಾವುದೇ ಜೀವಿ ಒಂದು ಸಣ್ಣ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕವನ್ನು ಹೊಂದಿರುತ್ತದೆ. ಅದಕ್ಕೆ ನಾವು ಎಂತ ಕರಿತೀವಿ? ಸೆಲ್, ಜೀವಕೋಶ ಅಂತ ಕರಿತೀವಿ. ಎನಿ ಆರ್ಗಾನಿಸಮ್ ಇಸ್ ಮೇಡ್ ಅಪ್ ಆಫ್ ವೆರಿ ಸ್ಮಾಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ದಿ ಸೆಲ್. ಸೆಲ್ಗಳು ಅಂತೀವಿ, ಸೆಲ್ ಅಂತೀವಿ. ಓಕೆ, ಸೆಲ್ ಅಂತೀವಿ, ಜೀವಕೋಶ ಅಂತೀವಿ. Okay, such many cells together, such many cells of the same function and the same origin, such many cells of the same function and same origin together forms a structure that is called as the tissue. Okay, so antaha ಸೇಮ್ ಇರುವಂತಹ, ಓಕೆ, ಸಾಮಾನ್ಯವಾಗಿರುವಂತಹ ಅನೇಕ ಜೀವಕೋಶಗಳು ಒಗ್ಗೂಡಿ ಏನಾಗ್ತದ? ಟಿಶ್ಯೂ ಅನ್ನ ಫಾರ್ಮ್ ಮಾಡ್ತದ. ಅಂತಂದ್ರೆ ಏನದರ ಅರ್ಥ? ಅಂಗಾಂಶವನ್ನ ಫಾರ್ಮ್ ಮಾಡ್ತದ. ಓಕೆ, ಎನಿ ಆರ್ಗಾನಿಸಮ್ ಈಸ್ ಮೇಡ್ ಅಪ್ ಆಫ್ ದಿ ಸ್ಮಾಲೆಸ್ಟ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ that is called as the cell. Such many cells of the same function having the same origin together forms ಟಿಶ್ಯೂ. ಅವುಗಳೆಲ್ಲ ಸೇರ್ಕೊಂಡು ಏನಾಗ್ತದೆ? ಟಿಶ್ಯೂ ಫಾರ್ಮೇಶನ್ ಆಗ್ತದ. ಅರ್ಥ ಆಯ್ತಾ? ಓಕೆ, ಸಚ್ ಮೆನಿ ಟಿಶ್ಯೂಸ್, ಅಂತಹ ಅನೇಕ ಟಿಶ್ಯೂಗಳೆಲ್ಲ ಸೇರಿಕೊಂಡು ಸಚ್ ಮೆನಿ ಟಿಶ್ಯೂಸ್ ಟುಗೆದರ್ ಫಾರ್ಮ್ಸ್ ದಿ ಸ್ಟ್ರಕ್ಚರ್ that is called as the ಏನಂತ ಕರಿತೀರಿ? ಅಂಗ ಅಂತ ಕರಿತೀರಿ ಕನ್ನಡದಾಗ. ಅಂಗ ಅಂದ್ರೆ okay, so ನೋಡು, cells, that is the smallest structural and functional unit of life, that is called as cell. Such many cells together forms the tissue, angansha, and such many tissues together forms the organ. ಏನಂತಿರಕ? ಆರ್ಗನ್, ಅಂಗ. ತಿಳಿದ್ವಿ? ಓಕೆ, and such many organs together forms the, ಅಂತ ಅನೇಕ ಆರ್ಗನ್ಗಳೆಲ್ಲ ಸೇರ್ಕೊಂಡು ಏನಾಗ್ತದ? ಇಟ್ ಫಾರ್ಮ್ಸ್ ದಿ ಆರ್ಗನ್ ಸಿಸ್ಟಮ್. ಆರ್ಗನ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡ್ತದ. ಆರ್ಗನ್ ಸಿಸ್ಟಮ್ ಫಾರ್ಮೇಶನ್ ಆಗ್ತದ. ತಿಳಿತು? ಸೊ ಇಂತ ಅನೇಕ ಎಲ್ಲ ಆರ್ಗನ್ ಸಿಸ್ಟಮ್ಗಳ ಕೂಟಕ್ಕೆ ನಾವು ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಗಾನಿಸಮ್. ಅಂದ್ರೆ ಜೀವಿ. ಅಂತ ಅನೇಕ ಆರ್ಗನ್ ಸಿಸ್ಟಮ್ಗಳೆಲ್ಲ ಕೂಡ್ಕೊಂಡು ಏನಾಗ್ತದ? ಒಂದು ಆರ್ಗಾನಿಸಮ್ ಆಗ್ತದ. ಆರ್ಗನ್, ಅದಕ್ಕೆ ಜೀವಿ ಅಂತ ಕರಿತೀವಿ. ತಿಳಿತಾ? ಸೊ ಇಫ್ ದ ಆರ್ಗಾನಿಸಮ್ ಹ್ಯಾವಿಂಗ್ ಓನ್ಲಿ ಸೆಲ್ ದಟ್ ಪರ್ಫಾರ್ಮಿಂಗ್ ಆಲ್ ದ ಫಂಕ್ಷನ್ಸ್, then it is called as the cellular level of organization. If the tissue
there are tissues are present in the body, then it is a tissue level of organization. ಆರ್ಗನ್ಗಳಿತ್ತು ಅಂತಂದ್ರೆ ಆರ್ಗನ್ಗಳು ಎಲ್ಲಾ ಫಂಕ್ಷನ್ ಗಳನ್ನ ಮಾಡ್ತಿತ್ತು ಅಂತಂದ್ರೆ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇಫ್ ದ ಆರ್ಗನ್ ಸಿಸ್ಟಮ್ಸ್ ಗಳಿತ್ತು ಅಂತಂದ್ರೆ then it will said to be having the organ system of organization. ಈ ರೀತಿ ಅವುಗಳೊಂದು ಜೀವಿ ಹಂಚ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇದೊಂದು ಕ್ಯಾರೆಕ್ಟರ್ ಇರಬೇಕು. ತಿಳಿತು? ದಿಸ್ ಈಸ್ ಒನ್ ಆಫ್ ದಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್, ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುವಂತದ್ದು. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಮೆಟಾಬಾಲಿಸಮ್. ಓಕೆ, ಬಿಫೋರ್ ಗೋಯಿಂಗ್ ಟು ದ ಮೆಟಾಬಾಲಿಸಮ್ ತೆಗೆದುಬಿಡ್ತೇನೆ ಬೋರ್ಡ್ ಮೇಲೆ ಇದ್ದನ್ನ. ಅರ್ಥ ಆಗಿದೆಯಾ ಸೆಲ್ಯುಲಾರ್ ಆರ್ಗನೈಸೇಷನ್ ಎಲ್ಲವೂ? ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಮೆಟಾಬಾಲಿಸಮ್. ಅದಕ್ಕೆ ಅಚ್ಚ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ಚಯಾಪಚಯ ಕ್ರಿಯೆಗಳು ಅಂತ ಕರೀತಾರೆ. ಚಯಾಪಚಯ ಕ್ರಿಯೆಗಳು ಅಂತ. No. ಮೆಟಾಬಾಲಿಸಮ್. ಓಕೆ, ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಚಯಾಪಚಯ. ಕನ್ನಡ ಸ್ಪೆಲ್ಲಿಂಗ್ ತಪ್ಪಾಯ್ತು ಅಂದ್ರೆ ಹೊಟ್ಟೆ ಹಾಕೋರಿ. ಚಯಾಪಚಯ ಕ್ರಿಯೆಗಳು ಅಂತ ಕರೀತಾರೆ ಮೆಟಾಬಾಲಿಸಮ್ ಅಂತಂದ್ರೆ. ಓಕೆ, ಸೊ ಏನಿದು ಮೆಟಾಬಾಲಿಸಮ್ ಅಂತಂದ್ರೆ? ವಾಟ್ ಈಸ್ ಅ ಡೆಫಿನಿಷನ್? The sum total of chemical reactions that takes place inside the body of an organism. The sum total of chemical reactions that takes place inside the body of an organism is called as the metabolism. What is the metabolism? The sum total chemical reactions that takes place inside the body of an organism is called metabolism. ಅದನ್ನ ಅಂತ ಕರಿತೀವಿ ಮೆಟಾಬಾಲಿಸಮ್. ಚಯಾಪಚಯ ಕ್ರಿಯೆಗಳು ಅಂತ ಕರಿತೀರಿ. ಓಕೆ, ಮೆಟಾಬಾಲಿಸಮ್ ಎರಡು ರೀತಿಯ ಪ್ರಾಸೆಸ್ ಅನ್ನ ಆಗ್ತದೆ. ಮೆಟಾಬಾಲಿಸಮ್ ಅಲ್ಲಿ ಎರಡು ರೀತಿಯ ಪ್ರಾಸೆಸ್ಗಳು ಆಗ್ತದೆ. ಹೌದು, ಯಾವ್ಯಾವ? ಒಂದು ಅನಾಬಾಲಿಸಮ್, ಇನ್ನೊಂದು ಕೆಟಾಬಾಲಿಸಮ್. ಓಕೆ, ಅನಾಬಾಲಿಸಮ್, ಇನ್ನೊಂದು ಕ್ಯಾಟಾಬಾಲಿಸಮ್. ಅನಾಬಾಲಿಸಮ್ ಅಂತಂದ್ರೆ ಇಟ್ ಈಸ್ ಅ ಓಕೆ, ಸೊ ಕನ್ಸ್ಟ್ರಕ್ಟಿವ್ process. It is a constructive process in which small substances together forms the simple substances. Small and simple substances together forms the complex. ಓಕೆ, ಸಣ್ಣ ವಸ್ತುಗಳು ಸೇರ್ಕೊಂಡು ಏನಾಗ್ತದೆ? ಒಂದು ದೊಡ್ಡ ವಸ್ತುವನ್ನು ಫಾರ್ಮೇಷನ್ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಅನಾಬಾಲಿಸಮ್. ಅನಾಬಾಲಿಸಮ್ ಈಸ್ ದ ಕನ್ಸ್ಟ್ರಕ್ಟಿವ್ ಪ್ರೊಸೆಸ್, ನಿರ್ಮಾಣ ಮಾಡುವಂತದ್ದು. ಕನ್ಸ್ಟ್ರಕ್ಟಿವ್ ಪ್ರೊಸೆಸ್ ಇನ್ ವಿಚ್ ಸಿಂಪಲ್ ಥಿಂಗ್ಸ್ ಟುಗೆದರ್ ಫಾರ್ಮ್ಸ್ ದಿ ಕಾಂಪ್ಲೆಕ್ಸ್ ಥಿಂಗ್. Simple things together forms the complex. That is called as the anabolism. Okay, topic ಗಳು ಮುಂದೋದ ಇನ್ನು ಬಹಳಷ್ಟು ಪ್ರೊಸೆಸ್ ಕಲಿತೀರಿ. ಇದಕ್ಕೆ ಅಂತೀವಿ ಅನಾಬಾಲಿಸಮ್. ಎಕ್ಸಾಂಪಲ್ ಹೇಳೋದಾದ್ರೆ ಫೋಟೋಸಿಂಥೆಸಿಸ್. ಯಾಕೆ? ಬಿಕಾಸ್ ಫೋಟೋಸಿಂಥೆಸಿಸ್ ಅಂತಂದ್ರೆ ಏನಪ್ಪಿ? ಇಟ್ ಈಸ್ ಅ process in which plants synthesize their own food by using the carbon dioxide, water, minerals, etc. ಇವೆಲ್ಲ ಯೂಸ್ ಮಾಡಿಕೊಂಡು ಏನ್ ಮಾಡ್ತದೆ? ತನ್ನ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತದೆ.
It means it is a photosynthesis. Is the example for anabolism. Catabolism ಅಂತಂದ್ರೆ destructive process. Destructive process. Okay, destructive process. In which complex substances are converted into simple. Complex ಏನಾಗ್ತದೆ ಇಲ್ಲಿ simple ಆಗ್ತಾವ. Complex substances are converted into simple. That is the catabolism. Example ಹೇಳೋದಾದ್ರೆ ಕಲ್ತೀವಿ digestion. Okay, digestion is the example. ಯಾಕೆ where complex food converted into simple so that they are ready for absorption. Hence example ಯಾವುದು digestion ಇಲ್ಲಿ photosynthesis. ಈಗ ಒಂದೊಂದು ನೆನಪಿಟ್ಕೊಳ್ರಿ. ಆಮೇಲೆ ಇನ್ ಫ್ಯೂಚರ್ ಅಂದ್ರೆ ಕ್ಲಾಸ್ಗಳು ಹೆಚ್ಚಿಗೆ ಆದಂಗೆ ಏನಾಗ್ತದೆ ಅಂತಂದ್ರೆ ನಿಮಗೆ ಅತಿ ಹೆಚ್ಚಿನ ಡೆಫಿನಿಷನ್ಗಳು ಆಮೇಲೆ ಅತಿ ಹೆಚ್ಚಿನ ಎಕ್ಸಾಂಪಲ್ಗಳು ಹೇಳ್ತಾ ಹೋಗ್ತೇನೆ. ಬೇಸಿಕ್ ಅಲ್ಲೇ ನಾವು ಎಲ್ಲ ಕಲ್ತು ಬಿಟ್ವಿ ಅಂತಂದ್ರೆ ಬಹಳ ಹೈರಾಣ ಆಗ್ತದೆ. ತಿಳಿತಾ? ಸೊ ಯಾವ್ದು ಮುಗೀತು? ಸೆಲ್ಯುಲಾರ್ ಆರ್ಗನೈಸೇಷನ್ ಮುಗೀತು, ಇನ್ನೊಂದು ಮೆಟಾಬಾಲಿಸಮ್ ಮುಗೀತು. ಅರ್ಥ ಆಗಿದೆ? ಓಕೆ, ಸೊ ನೆಕ್ಸ್ಟ್ process ಯಾವುದು? That is about the growth. Next process is the growth. Okay, now ಹಂಗಿತ್ತಂದ್ರೆ ನಂದೊಂದು ಪ್ರಶ್ನೆ, ಮೆಟಾಬಾಲಿಸಮ್ ಈಸ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಅಂದ್ರೆ ನೋಡಿದ ತಕ್ಷಣನೇ ಗೊತ್ತಾಗುವಂತ ಕ್ಯಾರೆಕ್ಟರ್? ನೋ, ಮೆಟಾಬಾಲಿಸಮ್ ಈಸ್ ನಾಟ್ ದಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ಅದು ಅಬ್ಸರ್ವ್ ಆಗಲ್ಲ. ಇಟ್ ಇಸ್ ಅ ನಾಟ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್. ಒಂದು ಜೀವನ ನೋಡಿದ ತಕ್ಷಣ ಅದರಲ್ಲಿ ಚಯಾಪಚಯ ಕ್ರಿಯೆ ನಡೆದದೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಓಕೆ, ಬಟ್ ಇಟ್ ಇಸ್ ನಾಟ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ಇನ್ನೊಂದು ಯಾವುದು ಅಂತಂದ್ರೆ ಗ್ರೋತ್ ಬೆಳವಣಿಗೆ. ಏನು ಡೆಫಿನಿಷನ್ ಬೆಳವಣಿಗೆ ಅಂತಂದ್ರೆ ಎತ್ತರ ಆಗೋದ್ರಿ? ನೋ, ಅಷ್ಟೇ ಹೇಳ್ತಾರೆ ಸಾಲಂಗಿಲ್ಲ. ಗ್ರೋತ್ ಅಂತಂದ್ರೆ it is a irrepetitive. It is a irrepetitive ಅಂತ ಹೇಳ್ತೀವಿ. Growth is a small and permanent change. A small, irrepetitive, permanent change. A small, irrepetitive, permanent change. Irrepetitive ಅಂತೀವೋ ನಾನ್ ರಿಪಿಟಿವ್ ಅಂತೀವೋ? irrepetitive. So a growth is a small, irrepetitive, permanent change. Growth is the small, irrepetitive, permanent change in the body of an organism due to cell division. What is a growth? Growth is a small and irrepetitive permanent change in the body of an organism due to cell division. That is called as the growth anta kariti. What is the growth? Growth is the small and irrepetitive permanent change in the body of an organism is called as the growth. Chilta baritere. A small irrepetitive and permanent change in the body of an organism. Body of an organism due to cell division. ಇಲ್ಲಿ irrepetitive ಯಾಕೆ? once ಎತ್ತರ ಆದ್ರೆ ಮತ್ತೆ ಗಿಡ್ ಆಗಲ್ಲ. ಓಕೆ, irrepetitive and permanent. ಒಂದ್ಸರಿ ಆಯ್ತು ಅಂದ್ರೆ ಮುಗೀತು. that is the permanent change in the body of an organism due to ಎದರಿಂದ ಆಗ್ತದದು growth due to cell division is called as the growth. ಒಂದು ಆರ್ಗಾನಿಸಮ್ ಬೆಳವಣಿಗೆ ಆಗ್ತಾ ಇರಬೇಕು, ಅದರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ ಅಂತಂದ್ರೆ ಏನಂತ ಅದಕ್ಕೆ ನಾನ್ ಲಿವಿಂಗ್ ಆರ್ಗಾನಿಸಮ್ ಅಂತ ಕರೀತಾರೆ.
ಓಕೆ. ಈ ಬೋಲ್ಡರ್ ತಂದಾಗ್ಲಿಂದ 8 ಫೀಟ್ ಅಗಲ, 4 ಫೀಟ್ ಎತ್ತರ, ಇಷ್ಟೇ ಅದು, ಚೇಂಜ್ ಆಗೇ ಇಲ್ಲ. ಹೌದು, ನಾನು ಅನ್ಕೊಂಡಿದ್ದೆ ಒಂದ್ 2 ವರ್ಷನಾಗ ಆ ಗಾಡಿ ಬರ್ತದೇನೋ ಅಂತೇಳಿ, ಹಾಗೇ ಇಲ್ಲ. ಅಂದ್ರೆ ಇದು ನಾನ್ ಲಿವಿಂಗ್, ತಿಳಿತಲ್ಲ. ಸೊ ದಟ್ ಈಸ್ ದ irrepetitive and permanent change in the body of an organism due to cell division is called as the growth ಅಂತ ಕರಿತೀವಿ. So if the organism is showing the growth, then we can say that the organism is living. So ಒಂದು organism ನೋಡಿದ ತಕ್ಷಣ ಅದರಲ್ಲಿ ಗ್ರೋತ್ ಕಾಣ್ತದನು? ನೋ. It is a very slow process. Slow and irrepetitive ಅಂತ ಹೇಳಿದ್ರು ಕೂಡ ನಡೀತದೆ. ತಿಳಿತಾ? So next living character ಯಾವ್ದಪ್ಪ? ಯಾವ್ದು ಹೇಳಿದ್ದಲ್ಲ? Reproduction. Reproduction. What is reproduction? ಕನ್ನಡದಲ್ಲಿ ಸಂತಾನೋತ್ಪತ್ತಿ ಅಂತ ಕರೀತೀವಿ. ಸಂತಾನೋತ್ಪತ್ತಿ ಹಂಗಿತ್ತಂದ್ರೆ ಸಂತಾನೋತ್ಪತ್ತಿ ಅಂತಂದ್ರೆ ಏನು? ಸಂತಾನೋತ್ಪತ್ತಿ ಅಂತಂದ್ರೆ ಏನು? ಓಕೆ, ಸಂತಾನೋತ್ಪತ್ತಿ ಅಂತಂದ್ರೆ a biological process in which one organism gave birth to the another organism of its own kind is called as the reproduction. ಸಂತಾನೋತ್ಪತ್ತಿ ಅಂತಂದ್ರೆ ಒಂದು ಜೀವಿ ತನ್ನನ್ನೇ ಹೋಲುವಂತಹ ಇನ್ನೊಂದು ಜೀವಿಗೆ ಜನ್ಮ ನೀಡುವಂತಹ ಪ್ರಕ್ರಿಯೆಗೆ ಏನಂತ ಕರಿತೀವಿ? ರಿಪ್ರೊಡಕ್ಷನ್ ಅಂತ ಕರಿತೀವಿ. ರಿಪ್ರೊಡಕ್ಷನ್ is a biological process in which one organism give birth to the another organism of its own kind. ಒಂದು ಜೀವಿ ತನ್ನನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮ ನೀಡುವಂತಹ ಪ್ರಕ್ರಿಯೆಗೆ ನಾವೆಂತ ಕರಿತೀವಿ? ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಅಂತ ಕರಿತೀವಿ. ತಿಳಿತಾ? ತಿಳಿದದ ಇದು? ಓಕೆ ಓಕೆ. ಸೊ ಮತ್ತೆ ಈ ರಿಪ್ರೊಡಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ದೇರ್ ಆರ್ ಅಗೇನ್ 2 ಟೈಪ್ಸ್. ಸೆಕೆಂಡ್ ಇಯರ್ ಬರ್ತದ ಯಾವುದು? ಒಂದು ಸೆಕ್ಸುವಲ್ ರಿಪ್ರೊಡಕ್ಷನ್, ಎರಡನೇದು ಅಸೆಕ್ಸುವಲ್ ಓಕೆ. ಸೆಕ್ಸುವಲ್ ರಿಪ್ರೊಡಕ್ಷನ್, ಇನ್ನೊಂದು ಅಸೆಕ್ಸುವಲ್ ರಿಪ್ರೊಡಕ್ಷನ್. ಲೈಂಗಿಕ ಅಲೈಂಗಿಕ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ 4 ಟಾಪಿಕ್ಗಳು ಅದಾವೆ. ಸೆಕೆಂಡ್ ಇಯರ್ ಸ್ಟಾರ್ಟಿಂಗ್ 4 ಟಾಪಿಕ್ಗಳು ಈ ರಿಪ್ರೊಡಕ್ಷನ್ ಕಾನ್ಸೆಪ್ಟ್ ಮೇಲೆನೇ ಅದಾವು. ಅಲ್ಲಿ ನಿಮಗೆ ಇನ್ನು ಡಿಟೇಲ್ಡ್ ಆಗಿ ಅದರ ಬಗ್ಗೆ ನಾನು ಹೇಳ್ತೇನೆ. ಇವಾಗ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಲಾಸ್ಟ್ ಕ್ಯಾರೆಕ್ಟರ್, ದಟ್ ಈಸ್ ರೆಸ್ಪಾನ್ಸ್ to the stimulations. ಓಕೆ, ಅಂದರೆ ಅದೇನಂತಾರಲ್ಲಪ್ಪ, ರೆಸ್ಪಾನ್ಸ್ ಟು ದಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತಾರೆ ನ್ಯೂಟನ್ 3ನೇ ನಿಯಮ. ಸೊ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಓಕೆ, ಎವ್ರಿ ಲಿವಿಂಗ್ ಆರ್ಗಾನಿಸಮ್ should give response to the stimulations, then only that organism is said to be living, otherwise it is said to be dead, it is non living ಅಂತ ಹೇಳ್ತೀವಿ. ಒಂದು ಜೀವಿ ಯಾವುದೇ ತರದಂತ ಕ್ರಿಯೆಗೆ ಒಂದು ಪ್ರಾಪರ್ ಪ್ರತಿಕ್ರಿಯೆಯನ್ನ ಕೊಡ್ತಿತ್ತು ಅಂತಂದ್ರೆ ಅದಕ್ಕೆ ನಾವೆಂತ ಕರಿತೀವಿ? ಲಿವಿಂಗ್ ಅಂತೀವಿ, ಇಲ್ಲ ಅಂದ್ರೆ ನಾನ್ ಲಿವಿಂಗ್ ಅಂತೀವಿ. ಅದಕ್ಕೆ ನಿಮಗೆ ಹೇಳ್ತಾ ಇರ್ತೀನಿ, ನಾನು ಈ ವರ್ಷ ಪೂರ್ತಿ ಇದೊಂದು ನೆನ್ಪಿಡ್ಬೇಕು. ಒಂದು ಜೀವಿ ಬದುಕ್ಯಾದ ಅಂತ ಹೇಳಿಕ್ಕೆ ಒಂದು ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಯಾವುದು? ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೇಷನ್ಸ್. ನಾವೇನಾದ್ರೂ ನೀವು ಕೇಳಿದೀವಿ ಅಂತಂದ್ರೆ ಅದಕ್ಕೆ ವಾಪಸ್ ರೆಸ್ಪಾನ್ಸ್ ಕೊಟ್ಟರೆ ನೀವು ಜೀವಂತ, ಇಲ್ಲ ಅಂತಂದ್ರೆ ಇವ ಯಾರು? ನಾನು ಜೀವಂತ. ಸೊ ಅಷ್ಟು ನೆನ್ಪಿಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬಯೋಡೈವರ್ಸಿಟಿ ಬಗ್ಗೆ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮತ್ತೆ 2 ಡೆಫಿನೇಷನ್ ಗಳನ್ನ ನಾನು ಬಿಟ್ಟೇನೆ. ಒಂದು ಯುನಿಸೆಲ್ಯುಲಾರ್, ಇನ್ನೊಂದು ಮಲ್ಟಿ ಸೆಲ್ಯುಲಾರ್. ಯುನಿಸೆಲ್ಯುಲಾರ್ ಏನದು? ಯುನಿಸೆಲ್ಯುಲಾರ್ ಏನಂತಂದ್ರೆ ಯುನಿ ಸಿಂಗಲ್, cellular cell. If the organism having only one cell that performing all the functions of the body, then it is called as the unicellular. ಎಲ್ಲ ಸೂಕ್ಷ್ಮಾಣುಜೀವಿಗಳು, all microorganisms are unicellular.
ಇನ್ನೊಂದು ಬರ್ತದ ಮಲ್ಟಿ ಸೆಲ್ಯುಲಾರ್. What is multicellular? If the organism having the multiple number of cells that performing the different functions of the body, that is called as the multicellular. Example, all the higher organisms. Higher organisms ಗಳೆಲ್ಲವೂ ಏನು ಅನಿಸ್ಕೊಳ್ತಾವು? multicellular ಅನಿಸ್ಕೊಳ್ತಾವು. ತಿಳಿತಾ? ಓಕೆನಾ? ಕೇಳಿ, ಇನ್ನು ಏನಾದರೂ ಡೌಟ್ಸ್ ಇಷ್ಟೊತ್ತು ತಿಳಿದ್ರೆ ಮೇಲಿತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್.